ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್, ಅದ್ರ ಜೊತೆಗೆ ವೀಕೆಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಗೊಂಡು ಬರ್ತಾ ಇರ್ತೀವಿ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 5th ಡಿಸೆಂಬರ್ ನಿಫ್ಟಿ ಎಕ್ಸ್ಪೈರಿ ದಿನದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು 5th ಡಿಸೆಂಬರ್ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಸೊ ಇಲ್ಲಿ ಆಪ್ಷನ್ ಚೈನ್ ಅಲ್ಲಿ ನಾವು ಬಂದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಆಪ್ಷನ್ ಚೈನ್ ಅಲ್ಲಿ, ಸೊ ಟೋಟಲ್ ಓಪನ್ ಇಂಟ್ರೆಸ್ಟ್ ಆಪ್ಷನ್ ಚೈನ್ ಅಲ್ಲಿ ಪುಟ್ ಸೈಡ್ ಅಲ್ಲಿ 71 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 65 lakhs ಇದೆ. ಆಲ್ಮೋಸ್ಟ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು ಕಾಲ್ ರೇಟರ್ಸ್ ಪುಟ್ ರೇಟರ್ಸ್. ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 24,500 ಹತ್ರ 4 lakh ಓಪನ್ ಇಂಟ್ರೆಸ್ಟ್ ಇದೆ. ಅಲ್ಲಿಂದ ಡೈರೆಕ್ಟ್ ಆಗಿ 24,800 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 2,43,000, 24,300 ಹತ್ರ 2,79,000, 24,200 ಹತ್ರ ಬಿಲ್ಟ್ ಆಗಿದೆ. ಸೊ ಇದು ವೀಕ್ಲಿ ಎಕ್ಸ್ಪೈರ್ ಆಗಿರೋ ಕಾರಣ ನಿಫ್ಟಿನಲ್ಲಿ ಇಂಟರ್ಡೇನಲ್ಲಿ ಎನಿ ಟೈಮ್ ಡೇಟಾ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ 24,300, 200 ಮೊದಲನೇ ಸಪೋರ್ಟ್. 24,500 ಮೇಲೆ ನಿಫ್ಟಿ ಸಸ್ಟೈನ್ ಆಯಿತು ಅಂತಂದ್ರೆ ಮೇಲೆ 700, 800 ವರೆಗೂ ಹೋಗ್ಬೋದು. ಸೊ ಇದು ಆಪ್ಷನ್ ಚೈನ್ ಪ್ರಕಾರ. ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ಗೆ ಬಂದ್ರೆ ಇದು ಕಂಫರ್ಟಬಲ್ ಝೋನ್ ಅಲ್ಲ ಇದೆ 15 ಕೆಳಗಡೆ. ಸೊ ಇನ್ನು US 10-year ಬಾಂಡ್ ಈಲ್ಡ್ ನಿನ್ನೆ ದಿನ 4.2 ಹತ್ರ ಇತ್ತು. ಅಲ್ಲಿಂದ ಸ್ವಲ್ಪ ಈಗ ಮೇಲೆ ಬರ್ತಾ 4.27 ಹತ್ರ ಹೋಗಿದೆ. ಸೊ ಇದು ಸ್ವಲ್ಪ ನ್ಯೂಟ್ರಲ್ ಟು ನೆಗೆಟಿವ್ ಆಗ್ತಿದೆನಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇದೇನಾದ್ರು 4.5 ಮೇಲೆ ಹೋದ್ರೆ ಆಗ ಇದು ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು US ನ ಡಾಲರ್ ಇಂಡೆಕ್ಸ್ ನ ನೋಡಿದ್ರೆ ಇದು 106.5 ಹತ್ರ ಇದ್ದಿದ್ದು ಈಗ ಅಗೇನ್ 106.68, 107 ಹತ್ರ ಬಂದಿದೆ. ಇನ್ನು ಇದು ಯಾವ ರೀತಿ ಮೂವ್ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ಇದು 107 ಕಡೆ ಹೋದ್ರೆ ಅಗೇನ್ ಇದು ನೆಗೆಟಿವ್ ಆಗುತ್ತೆ ಇಕ್ವಿಟಿ ಮಾರ್ಕೆಟ್ಗೆ, ಅದು ಮೇನ್ ಆಗಿ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಕೂಡ 84.7 ಹತ್ರ ಇದೆ. ಇದನ್ನ ನಾನು ನೆಗೆಟಿವ್ ಅಂತ ಹೇಳಿದೆ ನಿನ್ನೆ ದಿನನೇ. ಸದ್ಯಕ್ಕೆ ಎಲ್ಲ ನ್ಯೂಟ್ರಲ್ ಟು ನೆಗೆಟಿವ್ ಕಾಣಿಸ್ತಾ ಇದಾವೆ ಡೇಟಾ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಇದು ಕೂಡ ನಿನ್ನೆ ದಿನ 72 ಆ ರೇಂಜ್ ಅಲ್ಲಿ ಇದ್ದಿದ್ದು ಈಗ 73 ಮೇಲೆ ಹೋಗಿ 74 ಹತ್ರ 74.8 ಹತ್ರ ಹೋಗಿದೆ. ಇದು ಕೂಡ ಸದ್ಯಕ್ಕೆ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ಸೊ ಸದ್ಯಕ್ಕೆ ನಮ್ಮ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳೆಲ್ಲ ನ್ಯೂಟ್ರಲ್ ಟು ನೆಗೆಟಿವ್ ಆಗಿ ತೋರಿಸ್ತಾ ಇದಾವೆ. ಇನ್ನು US ನ ಡೌ ಜೋನ್ಸ್ ಫೀಚರ್ಸ್ 95,000 ಹತ್ರನೇ ಇದೆ. US IT ಇಂಡೆಕ್ಸ್ ನಾಸ್ಡಾಕ್ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ 21,200 ಮೇಲೆ. ಸೊ ನಾಸ್ಡಾಕ್ ಇಂಡೆಕ್ಸ್ IT ಸೆಕ್ಟರ್ ಕಡೆಯಿಂದ ಇಲ್ಲಿ ಪಾಸಿಟಿವ್ ಕಾಣಿಸ್ತಾ ಇದೆ. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಿಫ್ಟಿ ಎಕ್ಸ್ಪೈರಿ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ 4th ಡಿಸೆಂಬರ್ ಯಾವ ರೀತಿ ಮೂವ್ಮೆಂಟ್ ಬಂತು ಅನ್ನೋದನ್ನ ಕೂಡ ಒಂದ್ಸರಿ ನೋಡ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಆಫ್ ದ ಡೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅಲ್ಲಿಂದ ಸ್ವಲ್ಪ ವಾಲಟಿಲಿಟಿ ನಲ್ಲಿ 24,500 ಮೇಲೆ ಬ್ರೇಕ್ಔಟ್ ಕೊಟ್ಟಿತ್ತು. ನಾವು 24,550 ಮೇಲೆ ಲಾಂಗ್ ಪೊಸಿಷನ್ಸ್ ನ ತಗೊಂಡಿದ್ವಿ. ಆದ್ರೆ ಇಲ್ಲಿ ನಿಫ್ಟಿ ಕನ್ಸಾಲಿಡೇಷನ್ ಆಗ್ತಾ ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ನಾವು ಕಡಿಮೆ ಪಾಯಿಂಟ್ಸ್ ಅಲ್ಲಿ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಅಲ್ಲಿ ಹೊರಗಡೆ ಬಂದ್ವಿ. ಅದಾದ್ಮೇಲೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ನಾನು ಇಲ್ಲಿ ಕೇರ್ಫುಲ್ ಆಗಿ ಇರಬೇಕು ಹಾಗೂ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಡೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಅರೌಂಡ್ 11:30 ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ಕೂಡ ಬಂತು. ಅಲ್ಲಿಂದ ನಿಫ್ಟಿ ಸೈಡ್ ವೇಸ್ ಹೋದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ರಿಕವರಿ ಬಂದು ಡೇ ಹೈನಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಈಗ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಹಾಗೂ ಆಪ್ಷನ್ ಚೈನ್ ಅಲ್ಲಿ ಕೂಡ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿರೋ ಕಾರಣ ನಾವು ನಿಫ್ಟಿನಲ್ಲಿ 2 ಲೆವೆಲ್ ನ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೇಲೆ 24,600 ಹಾಗೂ ಕೆಳಗಡೆ ಬುಧವಾರದಲ್ಲೂ ಇನ್ನು ಅದಕ್ಕಿಂತ ಕೆಳಗಡೆ ನೆಕ್ಸ್ಟ್ 100 ಡೇ ಮೂವಿಂಗ್ ಆವರೇಜ್ ಇದು 24,300 ಹತ್ರ ಬರ್ತಾ ಇದೆ. ಸೊ ನಿಫ್ಟಿ ಈ ರೇಂಜ್ ಅಲ್ಲೇ ಟ್ರೇಡ್ ಆಗಿ ಮೋಸ್ಟ್ ಪ್ರಾಬಬ್ಲಿ 24,400 ಇಂದ 24,500 ಮಧ್ಯದಲ್ಲೇ ಎಕ್ಸ್ಪೈರಿ ಕಾಣೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಶಾರ್ಟ್ ಐರನ್ ಫ್ಲೈ ನ ಪ್ಲಾನ್ ಮಾಡಿದ್ದೀವಿ. ಸೊ ನಿಫ್ಟಿ ಸೈಡ್ ವೇಸ್ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡ್ರೆ ಆಗ ನಮ್ಗೆ ಇಲ್ಲಿ ಒಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಡೀಟೇಲ್ಸ್ ನ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನೋಡಬಹುದು. ಇನ್ನು ದಿನದ ಕೊನೆಯಲ್ಲಿ ಏನಾದ್ರು ನಿಫ್ಟಿ ಆಫ್ಟರ್ 2 PM ಅಂತಾನೆ ತಗೊಳ್ಳಿ, ಆಫ್ಟರ್ 2 PM 24,600 ಮೇಲೆ ಹೋದ್ರೆ ಇದು ಟುವರ್ಡ್ಸ್ 24,800 ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ 24,300 ನ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ
24,150 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಕೂಡ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. 2 ಗಂಟೆ ನಂತರ ಏನಾದರೂ ಮೂಮೆಂಟಮ್ಗಳು ಈ ಲೆವೆಲ್ಗಳನ್ನ ಬ್ರೇಕ್ ಆಗಿ ಹೋಗ್ತಾ ಇದ್ರೆ ಅದ್ರ ತಕ್ಕಂಗೆ ಪೊಸಿಷನ್ಸ್ಗಳನ್ನ ತಗೊಳ್ಳೋದ್ರ ಬಗ್ಗೆ ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 1800 ಪಾಯಿಂಟ್ಸ್ ಮೂಮೆಂಟಮ್ನ 2.5 ಡೇ ನಲ್ಲೇ ಕೊಟ್ಟಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿಗೆ ಮೇಲೆ ರೆಸಿಸ್ಟೆನ್ಸ್ 53,400 ಇಂದ 500 ಲೆವೆಲ್ ಆಗಿದೆ. ಹಾಗೂ ಕೆಳಗಡೆ ಸಪೋರ್ಟ್ 52,800 ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನಾದ್ರು 52,800 ಕೆಳಗಡೆ ಬಂದ್ರೆ ಸ್ವಲ್ಪ ಡೌನ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಅದು ಬ್ಯಾಂಕ್ ನಿಫ್ಟಿನ ಮೇ ಬಿ 52,500 ಅಥವಾ 400 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಓನ್ಲಿ 300 ಪಾಯಿಂಟ್ಸ್ ಡೌನ್ ಮೂವ್ಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು. ಅಥವಾ ಕೆಳಗಡೆ ಬಂದು 52,800 ಹತ್ರ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ತಾ ಇದ್ರೆ ಇಲ್ಲಿ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಸಪೋರ್ಟ್ ಲೆವೆಲ್ ಅಲ್ಲಿ ರಿವರ್ಸಲ್ಗೆ ಅಥವಾ ಇದನ್ನ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ಬೇಕು. ಇನ್ನು 53,400 ಇದ್ರ ಮೇಲೆ ಯಾವುದೇ ಲೆವೆಲ್ ಅಲ್ಲಿ ಕೂಡ ನಾವು ಯಾವುದೇ ಟ್ರೇಡ್ನ ಮಾಡಲ್ಲ. ಸೊ ಅದನ್ನ ನಾವು ನೋ ಟ್ರೇಡಿಂಗ್ ಝೋನ್ ಅಂತ ಹಾಕೊಳ್ಳೋಣ. ಏತಕ್ಕಂದ್ರೆ ಯಾವುದೇ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಬರ್ಬೋದು ಒಂದು ಒಳ್ಳೆ ಮೂಮೆಂಟಮ್ ನಂತರ. ಸೊ ಓನ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಪೊಸಿಷನ್ ತಗೊಳಕ್ಕೆ ನಾವು ನಿಯರ್ 52,800 ಹತ್ರ ನೋಡೋಣ. ಸೊ ಸದ್ಯಕ್ಕೆ ನಾವು ಈ ಗುರುವಾರದ ದಿನ ಓನ್ಲಿ ನಿಫ್ಟಿ ಬಗ್ಗೆ ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇದೀವಿ. ಬ್ಯಾಂಕ್ ನಿಫ್ಟಿನಲ್ಲಿ 52,800 ಹತ್ರ ಮಾತ್ರನೇ ಕಾಲ್ ಅಥವಾ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡ್ತಾ ಇದೀವಿ. ಸೊ ಇಷ್ಟು ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಗುರುವಾರದ ದಿನ ಟ್ರೇಡ್ ಮಾಡೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.